ನಮಸ್ತೆ ಬಂಧುಗಳೇ. ನಮ್ಮ ಗುಂಡ್ಲುಪೇಟೆಯ ಮಿಮಿಕ್ರಿ ಮಾಂತ್ರಿಕರು ಹಾಗೂ ಕಲಾವಿದರು, ನಮ್ಮ ಸ್ನೇಹಿತರು ಆದ ರಾಜೀವ್ರವರ ಸಾರಥ್ಯದಲ್ಲಿ ನ್ಯಾಯದ ನೆರಳು ಎಂಬ ಕಿರುಚಿತ್ರ ನಿರ್ಮಾಣ ಆಗ್ತಾಯಿದೆ. ಈ ಚಿತ್ರದಲ್ಲಿ ಸಂವಿಧಾನಬದ್ಧವಾಗಿ ಸಮಾಜದ ಓರೆಕೋರೆಗಳನ್ನು ತಿದ್ದುವ ಒಂದು ಪ್ರಯತ್ನ ನಡೆದಿದೆ. ಅದರಂತೆ ಸಂವಿಧಾನದ 3 ಅಂಗಗಳಾದ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗದ ಅಡಿಯಲ್ಲಿ ಬರುವ ಸಂಸ್ಥೆಗಳ ಅಧಿಕಾರಿಗಳ ಪಾತ್ರವನ್ನು ಬಹಳ ಅಚ್ಚುಕಟ್ಟಾಗಿ ಈ ಚಿತ್ರಕ್ಕೆ ಅಳವಡಿಸಿಕೊಂಡಿದ್ದಾರೆ. ಪಾತ್ರ ಪರಿಚಯವನ್ನು ನೋಡ್ತಾ ಹೋದಂತೆ ಮುಖ್ಯವಾಗಿ ಕಾರ್ಯಾಂಗದ ಮುಖ್ಯ ಪ್ರಾಣ ಅಂದರೆ ಸದಾ ಸಾರ್ವಜನಿಕರ ರಕ್ಷಣೆಗಾಗಿ ಪಣ ತೊಟ್ಟಿರುವ ಸಬ್ ಇನ್ಸ್ಪೆಕ್ಟರ್ ಆಗಿ ಖಡಕ್ ಖಾಕಿ ತೊಟ್ಟಿರುವ ಅಬ್ದುಲ್ ಮಾಲಿಕ್ರವರು ಈ ಚಿತ್ರದಲ್ಲಿ ಇದ್ದಾರೆ. ಹಾಗೆಯೇ ಶಾಸಕಾಂಗದ ಮುಖ್ಯ ವೇಷ ಅಂದರೆ ರಾಜಕಾರಣಿಯಾಗಿ ರಿಯಾಜ್ ಪಾಷಾರವರು ಇದ್ದಾರೆ. ಹಾಗೆಯೇ ರೈತ ಬಸಿಯುವನು ರಕ್ತ, ಬೆಳೆಯುವನು ಭತ್ತ, ನೀಡುವನು ಎಲ್ಲರಿಗೂ ತುತ್ತ ಎಂಬಂತೆ ಅನ್ನದಾತನ ಪಾತ್ರದಲ್ಲಿ ಶಿವಕುಮಾರ್ ಇದ್ದಾರೆ. ಹಾಗೆಯೇ ನೊಂದವರ ಪಾಲಿಗೆ ಎದ್ದು ಖುದ್ದು ಬರುವ ಪಾತ್ರದಲ್ಲಿ ಸಿದ್ದು ಎಲೆಕ್ಟ್ರಿಕಲ್ ಇದ್ದಾರೆ. ಹಾಗೆಯೇ ರೋಚಕ ಕಥೆಯಲ್ಲಿ ಗಂಭೀರ ನಟನಾಗಿ ರಾಜನಾಯಕರು ಕೂಡ ಇದ್ದಾರೆ. ಹಾಗೆಯೇ ನ್ಯಾಯಾಂಗ ಇಲಾಖೆಯ ವಕೀಲ್ ಸಾಬ್ರಾಗಿ ಅಬ್ದುಲ್ ರಶೀದ್ರವರು ಕೂಡ ಇದ್ದಾರೆ. ಈ ಎಲ್ಲ ಕಲಾಬಳಗದ ಪರಿಶ್ರಮದಿಂದ ನ್ಯಾಯದ ನೆರಳು ಎಂಬ ಅದ್ಭುತವಾದ ಶೀರ್ಷಿಕೆಯಡಿ ಮೂಡಿಬರುತ್ತಿರುವ ಈ ಕಿರುಚಿತ್ರಕ್ಕೆ ಗುಂಡ್ಲುಪೇಟೆ ತಾಲೂಕಿನ ಎಲ್ಲ ಕಲಾವಿದರು, ಗುರು ಹಿರಿಯರು, ಸಾರ್ವಜನಿಕರು ಎಲ್ಲ ಸೇರಿ ಈ ಚಿತ್ರತಂಡಕ್ಕೆ ಶುಭ ಹಾರೈಸೋಣ. ಹಾಗೆಯೇ ಈ ಚಿತ್ರ ಆದಷ್ಟು ಬೇಗ ಮೂಡಿಬಂದು ನಮ್ಮ ಗುಂಡ್ಲುಪೇಟೆಗೆ ಕೀರ್ತಿಯನ್ನು ತರಲಿ ಅಂತ ಎಲ್ಲರ ಪರವಾಗಿ ನಾನು ಈ ಚಿತ್ರತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇಂತಿ ನಿಮ್ಮನೇ ಆದ PS ನಂಜುಂಡಚ್ಚರ್ ಪಡುಗೂರು. ಧನ್ಯವಾದಗಳು.